ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಮಾಡಬೇಕು ಅಂತಂದು ಹೇಳ್ತೀನಿ. ಮೊದಲಿಗೆ ಮೊಟ್ಟೆನ ಕುಚ್ಕೋಬೇಕು. ಒಂದು 5 ಮೊಟ್ಟೆನ ಕುಚ್ಕೊಂಡ್ಬಿಟ್ಟು ಮೇಲ್ಭಾಗ ಮಾತ್ರ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಗೀರುಂಡಿ ಮಾತ್ರ ಲೆಸ್ ಮಾಡ್ತೀನಿ ಅದನ್ನ. ಆಮೇಲೆ ಗೀರುಂಡಿ ಮಾತ್ರ ಹಾಕೋದಿಲ್ಲ, ಬರೀ ಮೇಲ್ಭಾಗ ಅಷ್ಟೇ ಹಾಕಬೇಕು ಅದಕ್ಕೆ. ಆಮೇಲೆ ರುಬ್ಬೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಏನೇನು ಬೇಕು ಅಂತಂದರೆ ಕೊತ್ತಂಬರಿ ಕಾಳು, ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಯಾಲಕ್ಕಿ, ಚಕ್ಕೆ, ಲವಂಗ, ಚಕ್ರಮೊಗ್ಗು, ಕಲ್ಲುವ್ವು, ಶುಂಠಿ ಇವಿಷ್ಟನ್ನು ಕೂಡ ಹಾಕಿಬಿಟ್ಟು ರುಬ್ಕೊಂಡ್ಬಿಡಬೇಕು. ಸಣ್ಣದಾಗಿ ರುಬ್ಕೊಂಡ್ಬಿಟ್ರೆ ಆಮೇಲೆ ಒಂದು ಪಾತ್ರೆ ಇಟ್ಟು ಒಂದು 5 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಡಿ. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಪಲಾವ್ ಎಲೆ 2 ಪಲಾವ್ ಎಲೆ ತೊಗೊಂಡು ಹಾಕ್ರಿ. ಆಮೇಲೆ ಉದ್ದುದ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬಿಡಿ. ಬಾಡಿಸ್ಕೊಂಬಿಟ್ಟು ಒಂದು ಇಡೀ ಪುದೀನ ಸೊಪ್ಪು ತೊಗೋಬೇಕು. ಪುದೀನ ಸೊಪ್ಪು ತೊಗೊಂಡ್ಬಿಟ್ಟು ಅದನ್ನು ಕೂಡ ಹಾಕಿಬಿಟ್ಟು ಹಸಿ ಸ್ಮೆಲ್ಲು ಹೋಗೋ ತನಕನೂ ಅದನ್ನು ಕೂಡ ಬಾಡಿಸ್ಕೊಂಬಿಡ್ಬೇಕು ಎಣ್ಣೆಯಲ್ಲಿ. ದೊಡ್ಡ ಟೊಮೊಟೊ 2 ದೊಡ್ಡ ಟೊಮೊಟೊ ತೊಗೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿಬಿಡ್ಬೇಕು. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಬಿಡಿ. ಬಾಡಿಸ್ಕೊಂಬಿಟ್ಟಿಂದೆ ಆಮೇಲೆ ಮಸಾಲ ರುಬ್ಬಿದ್ನಲ್ಲ ಅದನ್ನು ಕೂಡ ಅದರಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡಬೇಕು. ಹಸಿ ಸ್ಮೆಲ್ ಹೋಗೋ ತನಕನ ಬಾಡಿಸ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ತೊಗೊಳ್ಳಿ. ಕಸ್ತೂರಿ ಮೆಂತಿನ ಅದಕ್ಕೆ ಹಾಕಿಬಿಡಿ ಪಾತ್ರೆಯಲ್ಲಿ. ಹಾಕಿಬಿಟ್ಟು ಆಮೇಲೆ ಗರಂ ಮಸಾಲ 2 ಸ್ಪೂನು ಗರಂ ಮಸಾಲ ಹಾಕಬೇಕು. ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ಇಲ್ಲಿ ನಾನು 2 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಆಮೇಲೆ ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡಬೇಕು. ಬಾಡಿಸ್ಕೊಂಬಿಟ್ಟು ಆಮೇಲೆ ಮೊಟ್ಟೆ ಬಿಳಿ ಭಾಗ ಇದೆಯಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಹಾಗೆ ಬಾಡಿಸ್ಕೊಂಬಿಡಬೇಕು. ಬಾಡಿಸ್ಕೊಂಬಿಟ್ಟು ಆಮೇಲೆ 3 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 6 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ಈ ಕಡೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಈಗ ಕುದ್ದಿದೆ ಇದು. ಆಮೇಲೆ ಅಕ್ಕಿನ ಹಾಕ್ತಾಯಿದ್ದೀನಿ ಅದಕ್ಕೆ. ಹಾಕಿಬಿಟ್ಟು ಆಮೇಲೆ ಅದನ್ನು ತಳ ಹಿಡಿತದೆ, ಯಾಕಂದರೆ ಕೊಬ್ಬರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತಳ ಹಿಡಿತಾ ಇರುತ್ತೆ. ಅದನ್ನು ಕ್ಲೀನಾಗಿ ಸೌಟಿಂದ ಅದನ್ನ ತಿರುಗಿಸ್ತಾ ಇರಬೇಕು. ಅದನ್ನು ಸ್ವಲ್ಪ ಅಳ್ಳೋದಕ್ಕೆ ಬಿಟ್ಟಿದ್ದೆ ನೋಡಿ. ಈಗ ಅದು ತಯಾರಾಗಿದೆ. ಈಗ ಎಗ್ ಬಿರಿಯಾನಿ ತುಂಬ ರುಚಿಕರವಾಗಿ, ತುಂಬ ಟೇಸ್ಟಿಯಾಗಿದೆ, ತುಂಬ ಸ್ಪೈಸಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.